ಚಿಕ್ಕೋಡಿ ಲೋಕಸಭಾ ಚುನಾವಣೆ ನಿನ್ನೆ ದಿನಾಂಕ 7ರಂದು ಮತದಾನ ನಡೆಯಿತು. ನಿನ್ನೆ ಚಿಕ್ಕೋಡಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರು ಬೇರೆ ಬೇರೆ ಕಡೆಗೆ ಕೆಲಸಗಳಿದ್ದರೂ ಕೂಡ ನಿನ್ನೆ ತಮ್ಮ ಊರಿಗೆ ಬಂದು ಮತಗಳನ್ನು ಚಲಾಯಿಸಿದ ಜನರು ಮತ ಚಲಾಯಿಸುವ ಸಂದರ್ಭದಲ್ಲಿ ಮತದಾರರು ತಮ್ಮ ಹಕ್ಕನ್ನು ಅತಿ ಸರಳ ರೀತಿಯಿಂದ ಮತದಾನವಾಗಿದ್ದು ಯಾವುದೇ ದಂಗೆ ಮುಂತಾದ ಅನಾಹುತಗಳು ನಡೆಯದಂತೆ ಕಾಪಾಡಿಕೊಂಡು ಪೊಲೀಸರು ಹಾಗೂ ಚುನಾವಣಾಧಿಕಾರಿಗಳು ಚಿಕ್ಕೋಡಿಯ ಹಲವು ಮತದಾನ ಬೂತ್ಗಳ ದೃಶ್ಯ ಹಾಗೂ ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ 8ನೇ ವಾರ್ಡ್ 4ನೇ ವಾರ್ಡ್ ಹಾಗೂ ಮತಗಳನ್ನು ಹಾಕಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ ಬೆರಳನ್ನು ಎಬ್ಬಿಸಿ ತೋರಿಸಿದರು. ಮತದಾನ ಬೂತ್ಗಳಲ್ಲಿ ಅಂಗವಿಕಲರು ತಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿಯೂ ಕೂಡ ಬೂತ್ಗೆ ಬಂದು ಮತ ಹಾಕಿದ್ದು ಕಂಡುಬಂತು. ಅವರಿಗೆ ನಡೆಯಲಾಗದೆ ಕಣ್ಣು ಕೂಡ ಕಾಣದೇ ಇರುವ ಪರಿಸ್ಥಿತಿಯಲ್ಲಿ ಓಟ್ ಹಾಕಿ ಮಾನವೀಯತೆ ಮೆರೆದಿದ್ದಾರೆ. ಬೆಂಗಳೂರಿನಿಂದ ಮೊದಲನೇ ಬಾರಿಗೆ ಮತ ಹಾಕಲು ಬಂದ ನವ ಯುವತಿ ಒಬ್ಬಳು ತನ್ನ ಸಂತೋಷದ ಕ್ಷಣಗಳನ್ನು ಹಂಚಿಕೊಂಡ ಕ್ಷಣ 7ನೇ ತಾರೀಕು ಮತದಾನ ಚುನಾವಣೆ ಎನ್ನುವ ಜನರು ಈಗ ಮತದಾನ ಮುಗಿದಿದ್ದು ಜೂನ್ 4ರವರೆಗೆ ಯಾರ ಭವಿಷ್ಯ ಏನಾಗುತ್ತದೆ ಎಂಬ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. My name is Kushi and today I have casted my first vote. I think it is a duty of every citizen to cast their vote and choose a right leader. Thank you. Okay, you are live? Where are you live? Sorry? I live in Bangalore. I came from Bangalore to Chikkodi to cast my vote. Okay. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.